ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿದೆ ನಿಜವಾಗ್ಲೂ ಲಕ್ಕಿ ಫೆಲೋಸ್ ಅಂತಾನೆ ಅನ್ಕೊಳ್ಳಿ. ಬಿಕಾಸ್ ಯೂನಿವರ್ಸ್ ಯಾರಿಗೆಲ್ಲ ಬ್ಲೆಸ್ ಮಾಡಬೇಕು, ಯಾರಿಗೆಲ್ಲ ಗೈಡ್ ಮಾಡಬೇಕು, ಅವ್ರಿಗೆ ಮಾತ್ರನೇ ಇದನ್ನ ಕಳಿಸೋದು. ಸೊ ಖಂಡಿತವಾಗಿಯೂ ಟಾಪಿಕ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಏನು ಅಂತಂದ್ರೆ ಆಲ್ರೆಡಿ 5 ತಿಂಗಳು ಹೊಸ ವರ್ಷದಲ್ಲಿ ನಾವು ಕಳೆದ್ಬಿಟ್ಟಿದೀವಿ. ಸೊ ಅಪ್ಕಮಿಂಗ್ 3 to 6 ಮಂತ್ ನಿಮ್ಮ ಲೈಫಲ್ಲಿ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತಿದ್ರ ಅನ್ನೋದು ಇವತ್ತಿನ ಟಾಪಿಕ್. ಸೊ ಎನರ್ಜಿ ಚಾರ್ಜಿಂಗು ಎಲ್ಲ ಆಗಿದೆ. ಸೊ ವಿಲ್ ಸಿ. ಬಿಫೋರ್ ದಟ್ ಒನ್ ಕ್ವಿಕ್ ಅಪ್ಡೇಟ್ ಏನು ಅಂದ್ರೆ ನಮ್ಮ ಹತ್ರ ರೋಸ್ ಕ್ವಾಟ್ಸ್ ಮತ್ತೆ 7 ಚಕ್ರ ಕ್ಲೆನ್ಸಿಂಗ್, 7 ಚಕ್ರ ಕ್ಲೆನ್ಸಿಂಗ್ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ. ಇದು ನಾನು ಯೂಸ್ ಮಾಡ್ತಿದ್ದಂತಹ ಓಲ್ಡ್ ಬೀಟ್. ಇದು 8 mm ಬೀಟ್. ಇದು ಆಲ್ರೆಡಿ 5 years ಆಯ್ತು. ಸೊ ನಾನು ಈಗ ಯೂಸ್ ಮಾಡ್ತಾ ಇಲ್ಲ. ಓಕೆ. ಸೊ ಅಂದ್ರೆ ಇದು ತುಂಬಾನೇ ಪಿಂಕ್ ಇತ್ತು. ಒಂದು 3-4 year ಯೂಸ್ ಆದ್ರ ಮೇಲೆ ಈ ತರ ವೈಟ್ ಆಗಿದೆ. ಬಿಕಾಸ್ ಇದು ನನ್ಗೆ ತುಂಬಾ ಟಫೆಸ್ಟ್ ಟೈಮ್ ಅಲ್ಲಿ ನನ್ಗೆ ಹೀಲಿಂಗ್ ಆಗಿ ತುಂಬಾ ವರ್ಕ್ ಮಾಡಿದೆ. ಸೊ ಇದ್ರದ್ದು ಯೂಸಸ್ ಏನು ಅಂತ ನಾನು ಕ್ವಿಕ್ ಆಗಿ ಹೇಳೋದಾದ್ರೆ, ಈ ಇದ್ರಲ್ಲಿ ನಾನು ಬಿಗರ್ ಬೀಟ್ ಹಾರ್ಟ್ ಶೇಪ್ಡ್ ನಾನು ನಿಮ್ಗೆ ಹಾಕಿರ್ತೀನಿ. ಬಿಕಾಸ್ ನನಗೆ ವೆರಿ ಶಾರ್ಟ್ಲಿ ಐ ಆಮ್ ರಿಸೀವಿಂಗ್ ಇಟ್. ಸೊ ದಯವಿಟ್ಟು ಆಲ್ರೆಡಿ ತುಂಬಾ ಆರ್ಡರ್ಸ್ ಬರ್ತಾ ಇದೆ. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಬೇಕು. ಆರ್ಡರ್ ಸಿಗ್ತಾ ಇಲ್ಲ. ಇಟ್ಸ್ ಅ ವೆರಿ ಒರಿಜಿನಲ್ ಫಾರ್ಮ್. ಓಕೆ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತರಿಸಿರೋದು. ವೆರಿ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಬೇರೆ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಚಾರ್ಜಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ರೋಸ್ ಕ್ವಾಟ್ಸ್ ಇಂದು. ಬಿಕಾಸ್ ಪ್ಯೂರಿಟಿ ಮ್ಯಾಟರ್ಸ್ ಅಲಾಟ್. ಓಕೆ. ಸೊ ಆ ರೀತಿ ಹಾರ್ಟ್ ಶೇಪ್ ಇಂದು ತುಂಬಾ ಬ್ಯೂಟಿಫುಲ್ ಆಗಿರತ್ತೆ. ಅದು ಏನಕ್ಕೆ ಯೂಸು ಅಂತ ಅಂದ್ರೆ ಸಾಕಷ್ಟು ಸೆಲ್ಫ್ ಹೀಲಿಂಗಿಗೆ, ಸೆಲ್ಫ್ ಲವ್ ನ ಜಾಸ್ತಿ ಮಾಡ್ಲಿಕ್ಕೆ, ಅಂಡ್ ನಿಮ್ಮ ಲೈಫ್ ಅಲ್ಲಿ ಲವ್ ಮತ್ತೆ ಹಾರ್ಮೋನಿಯನ್ನ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ. ಈವನ್ ನೀವು ಮ್ಯಾರೇಜ್ ಆದ್ರೂ ಕೂಡ ಹೊಸ ಲವ್ ಅಟ್ರಾಕ್ಟ್ ಮಾಡಕ್ಕೆ ಮಾತ್ರನೇ ಅಲ್ಲ ಇದು. ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಅವರು ಕೂಡ ಹೊಸ ಲವ್ ನ ಅಟ್ರಾಕ್ಟ್ ಮಾಡಕ್ಕೆ ಅಂತ ಹಾಕೋಬಹುದು. ಇಂಟೆನ್ಷನ್ ಮ್ಯಾಟರ್ಸ್ ಇಲ್ಲಿ. ಸೊ ಯಾರು ಮ್ಯಾರೇಜ್ ಆಗಿ ಸ್ವಲ್ಪ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಎಲ್ಲ ನಡೀತಾ ಇದೆ ಅಥವಾ ದೂರ ಇದ್ದೀರಾ, ಈ ತರ ಸಿಚುವೇಶನ್ಸ್ ಅಲ್ಲಿ ನೀವು ಇದನ್ನ ತುಂಬಾ ಯೂಸ್ಫುಲ್ ಆಗಿ ತಗೋಬಹುದು. ಕ್ರಿಸ್ಟಲ್ಸು ಒಂದು ಎನರ್ಜಿ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಈಗ ದೇವ್ರು ಎಲ್ಲಾ ಕಡೆ ಇದ್ರೂ ಕೂಡ ನಾವ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಅಲ್ಲಿ ಒಂದು ಪರ್ಟಿಕ್ಯುಲರ್ ಎನರ್ಜಿ ಇರುತ್ತೆ, ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ. ಸೊ ಅದೇ ರೀತಿ ಈ ಕ್ರಿಸ್ಟಲ್ಸ್ ಎಲ್ಲ ಏನು ಅಂತ ಅಂದ್ರೆ ಭೂಮಿಯ ಆಳದಲ್ಲಿ ನಮಗೆ ಸಿಗುತ್ತೆ. ಅದರದೇ ಆದ ಒಂದು ಫ್ರೀಕ್ವೆನ್ಸಿ, ಅದರದೇ ಆದ ಒಂದು ಎನರ್ಜಿ ಇರುತ್ತೆ. ಸೊ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಇಲ್ಲಿ ಆಗೋದಿಲ್ಲ. ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ನಿಮ್ಗೆ ಅರ್ಥ ಮಾಡ್ಸಕ್ ಹೇಳ್ತಾ ಇದ್ದೀನಿ. ಓಕೆ. ಸೊ ಹಾಗಾಗಿ ಕ್ರಿಸ್ಟಲ್ಸ್ ಮೇಲೆ ನಂಬಿಕೆ ಇದ್ರೆ ಮಾತ್ರನೇ ತಗೊಳ್ಳಿ. ದಯವಿಟ್ಟು ನಂಬಿಕೆ ಇಲ್ಲ ಅಂದ್ರೆ ತಗೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಇದನ್ನ ಹೇಗ್ ಯೂಸ್ ಮಾಡ್ಬೇಕು, ಯಾವ ತರ ನಾನ್ ಕೊಡ್ಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲೆನ್ಸು ಚಾರ್ಜು ಎಲ್ಲ ಮಾಡಿ ಕೊಡ್ತೀನಿ. 3 months ತನಕ ನೀವೇನೂ ಮಾಡೋದ್ ಬೇಡ. ಓಕೆ. ಜಸ್ಟ್ ರೆಡಿ ಟು ವೇರ್. ಯಾವಾಗ ವೇರ್ ಮಾಡ್ಬೇಕು, ಯಾವಾಗ ವೇರ್ ಮಾಡಬಾರ್ದು ಎಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾನು ಕಂಪ್ಲೀಟ್ ಗೈಡೆನ್ಸ್ ನ ಕೊಡೋದು. ಯಾಕಂದ್ರೆ ಎಲ್ಲದೂ ಫ್ರೀನಲ್ಲಿ ಸಿಕ್ಬಿಟ್ರೆ ಜನಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಹಾಗಾಗಿ ಸೊ ಇದೊಂದು ರೋಸ್ ಕ್ವಾಟ್ಸ್ ಒಂದು ಹಾರ್ಟ್ ಶೇಪ್ ಇಂದು. ಅಂಡ್ ಈ ಸಲ ನಾರ್ಮಲ್ ಬೀಟ್ಸ್ ಯಾಕೆ ತರಿಸ್ತಿಲ್ಲ ಅಂದ್ರೆ ನನಗೆ ಪರ್ಸನಲಿ ಅದು ತುಂಬಾ ಲೈಕ್ ಆಯ್ತು. ಅಂಡ್ ಅದರಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಬಿಗ್ಗರ್ ಕ್ವಾಟ್ಸ್ ಅಲ್ಲಿ. ಸೊ ನಾನೀಗ ನೋಡಿ ಕೈಯಲ್ಲಿ ಹಾಕೊಂಡಿದ್ದೀನಲ್ಲ, ಇದು 7 ಚಕ್ರ ಕ್ಲೆನ್ಸಿಂಗ್. ಓಕೆನಾ. ಸೊ ಇದೇ ತರದ್ದು ಇದರಲ್ಲಿ ಓಂ ಪದ್ಮೇಹಂ ಅಂತ ಹೇಳಿ ಒಂದು ತಾರಾ ಮಂತ್ರ ಅದು. ಸೊ ತಾರಾ ಮಂತ್ರ ಬಗ್ಗೆ ಯಾರಿಗಾರ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಆ ತಾರಾ ಮಂತ್ರವನ್ನ ಬರ್ದಿರುವಂತದ್ದು ಓಂ ಮಣಿ ಪದ್ಮೇಹಂ ಅಂತ. ಇಟ್ಸ್ ಅ ವೆರಿ ವೆರಿ ಎನರ್ಜೆಟಿಕ್, ಹೈಲಿ ಯೂಸ್ಫುಲ್ ಇನ್ ಮ್ಯಾನಿಫೆಸ್ಟೇಷನ್ಸ್. ಬರೀ ನಿಮಗೆ ಕ್ಲೆನ್ಸಿಂಗ್ ಮಾತ್ರನೇ ಅಲ್ಲ, 7 ಚಕ್ರ ಕ್ಲೆನ್ಸಿಂಗ್ ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್, ನೀವು ಡ್ರೀಮ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ನೀವೇನ್ ಅನ್ಕೊಂತೀರಾ ಅದನ್ನ ಫಾಸ್ಟ್ ಆಗಿ ಅಚೀವ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಸಿಸ್ಟಮ್ ತರ ವರ್ಕ್ ಮಾಡತ್ತೆ. ಓಕೆನಾ. ಸೊ ಐ ಥಿಂಕ್ ಇಷ್ಟು ಸಾಕು ಅಂತ ಅನ್ಕೊಂತೀನಿ. ಇನ್ನೇನಾದ್ರು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಕ್ರಿಸ್ಟಲ್ಸ್ ಬಗ್ಗೆ ಅಥವಾ ನಿಮ್ಗೆ ಬೇರೆ ಕ್ರಿಸ್ಟಲ್ಸ್ ಏನಾದ್ರು ವೇರ್ ಮಾಡ್ಬೇಕು ಅಂತ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನನ್ನ ನಂಬರ್ ಏನ್ ಕೊಟ್ಟಿದ್ದೀನಿ ಅಲ್ಲಿ ದಯವಿಟ್ಟು ಕಾಲ್ ಮಾಡಬೇಡಿ. ಎಲ್ಲರಿಗೂ ಕಾಲಿಗೆ ಆನ್ಸರ್ ಮಾಡಕ್ ಆಗಲ್ಲ, ತುಂಬಾ ಕಾಲ್ಸ್ ಬರ್ತಿರತ್ತೆ. ಸೊ ಏನಂದ್ರೆ ಮೆಸೇಜ್ ಅನ್ನ ಮಾಡಿ ವಾಟ್ಸಪ್ ಅಲ್ಲಿ, ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ದಯವಿಟ್ಟು ಪೇಷನ್ಸ್ ಇಂದ ಇರಿ, ಖಂಡಿತ ನಾನು ರೆಸ್ಪಾಂಡ್ ಮಾಡ್ತೀನಿ. ಸರಿನಾ. ಸೊ ಯಾರಿಗೆಲ್ಲ ಬೇಕು ಕ್ರಿಸ್ಟಲ್ಸ್ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬಾನೇ ಫಾಸ್ಟೆಸ್ಟ್ ಮೂವಿಂಗ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ. ನನಗೇನೆ 1 week ಇಂದ ಕಾಯ್ತಿದ್ದೀನಿ, ಸಿಗ್ತಾ ಇಲ್ಲ. ಓಕೆ. ನನಗೆ ಪರ್ಸನಲ್ ಯೂಸ್ಗೆನೆ. ಸೊ ಹಾಗಾಗಿ ಅಂಡ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ. ಸೊ ಇನ್ನೂ ಏನಾದ್ರು ಬೇರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಓಕೆ. ವಿಲ್ ಸ್ಟಾರ್ಟ್. ನಿಮ್ಮ ಎನರ್ಜೀಸ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಯಾ, ವಾವ್, 4 of Wands. ತುಂಬಾ ಜನ ಗೆಟಿಂಗ್ ಮ್ಯಾರೇಜ್. ಎಸ್, ನೋಡೋಣ.
ಸ್ಟೆಬಿಲಿಟಿ, ಮ್ಯಾರೇಜಲ್ಲಿ ಸ್ಟೆಬಿಲಿಟಿ, ಮ್ಯಾರೇಜ್ ಆಗ್ತಾ ಇದ್ದೀರಾ, ಹ್ಯಾಪಿ ಫ್ಯಾಮಿಲಿನ ಬಿಲ್ಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವಿವೋಸ್, ಥ್ಯಾಂಕ್ ಯು ರಾಧಾಕೃಷ್ಣ. ಪ್ಲೀಸ್ ಗೈಡ್ ಮೈ ವಿವೋಸ್. ಅಪ್ಕಮಿಂಗ್ 3 to 6 ಮಂತ್ ಅಲ್ಲಿ ಅವ್ರ ಲೈಫಲ್ಲಿ ಏನನ್ನ ಅವ್ರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಏನ್ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ. ಓ, ಚೇಂಜ್, ಸಮಥಿಂಗ್ ಇಸ್ ಚೇಂಜಿಂಗ್. ಓಕೆ, let me give 2 more cards. ರಾಧಾ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಸ್ಟೆಬಿಲಿಟಿನ ಅಟ್ಯಾಕ್ ಮಾಡ್ತಿದ್ದೀರಾ. ಕೆಲವರು ತುಂಬಾ ಚೇಂಜ್, ಎಮೋಷನಲ್ ಲಾಸ್ ಇಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಕೆಲವರೆಲ್ಲ ಸ್ಪಿರಿಚುವಲ್ ಪಾತಿಗೆ ಹೋಗ್ತಾ ಇದ್ದೀರಾ ಅಪ್ಕಮಿಂಗ್ 3 to 6 ಮಂತ್ ಅಲ್ಲಿ. ಅಂಡ್ ಮಾಸ್ಕ್ಯುಲೈನ್, ಒಂದು ಗ್ರೇಟ್ ಮಾಸ್ಕ್ಯುಲೈನ್ ಅನ್ನ ಕೆಲವರು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಕರಿಯರ್ ಅಲ್ಲಿ ತುಂಬಾ ಗ್ರೋತ್. ಓಕೆ, ಡಿಸಿಪ್ಲಿನ್. 2 more cards please, 2 more cards. Thank you Radha Krishna, thank you so much. Guide my viewers. ಏನ್ ಬ್ಲೆಸ್ಸಿಂಗ್ಸ್ ನೀವು ಕಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ಬ್ಲೆಸ್ಸಿಂಗ್ಸ್ ಯು ಆರ್ ಸೆಂಡಿಂಗ್ ಟು ಮೈ ವಿವರ್ಸ್? ಪ್ಲೀಸ್ ಗೈಡ್. 2 more cards. This wants to come. Yeah, of course you have to move on. Spiritual path ಅಲ್ಲಿ ನೀವು ಹೋಗ್ಲೇಬೇಕು. ಅಂದ್ರೆ ನೀವ್ ಇಷ್ಟಪಟ್ಟರು ಪಡದೆ ಇದ್ರು ಯೂನಿವರ್ಸ್ ವಾಂಟ್ಸ್ ಯು ಟು ಗ್ರೋ. ನಿಮ್ಮ ಸೋಲ್ ಗ್ರೋ ಆಗ್ಬೇಕು. ಸೊ ಇಲ್ಲಿವರೆಗೂ ನೀವು ಬೇರೆಯವ್ರಿಗೆ ದಾರಿದೀಪ ಆಗಿ ನಿಂತ್ಕೊಂಡಿದ್ರಿ, ಹೌದಾ? ಎಸ್, ಅಫ್ ಕೋರ್ಸ್ ಬೇರೆಯವ್ರಿಗೆ ನೀವು ದಾರಿದೀಪ ಆಗಿ ನಿಂತ್ಕೊಂಡಿದ್ರಿ, ಖಂಡಿತ. ಸೊ ಈಗ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಅಪ್ಕಮಿಂಗ್ ಡೇಸ್ ಅಲ್ಲಿ 3 to 6 ಮಂತ್ ಅಲ್ಲಿ ಏನೆಲ್ಲ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂದ್ರೆ, ಒಂದು ಸ್ಪಿರಿಚುಲಿ ಗ್ರೋ ಆಗ್ತಾ ಇದ್ದೀರಾ. ಓಕೆ, ಮತ್ತೆ ನಿಮ್ಮ ವರ್ಕ್ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ನಿಮ್ಮ ಮಸ್ಕ್ಯುಲನ್ ಎನರ್ಜಿನ ತುಂಬಾ ಇಂಪ್ರೂವ್ ಮಾಡ್ಕೋತಾ ಇದ್ದೀರಾ. ಅಂಡ್ ಯಾರೆಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ಮಸ್ಕ್ಯುಲನ್ ಎನರ್ಜಿ ಜೊತೆ ಸೇರಿ ಒಳ್ಳೆ ಫ್ಯಾಮಿಲಿನ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಖಂಡಿತ ಬಿಲ್ಡ್ ಮಾಡ್ತೀರಾ. ಅಂಡ್ ವೈಸ್ ವರ್ಸ. ಓಕೆ, ಸೊ ಹುಡುಗರಿಗೂ ಕೂಡ ಅನ್ವಯ ಆಗುತ್ತೆ. ಸ್ಟೆಬಿಲಿಟಿ ಸಿಗುತ್ತೆ ನಿಮ್ಗೆ, ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ. ಸೊ ಇಲ್ಲಿವರೆಗೂ ತುಂಬಾ ಎಮೋಷನಲಿ ಸಫರ್ ಆಗಿರ್ತೀರಾ, ಸ್ಟೆಬಿಲಿಟಿ ಇರ್ಲಿಲ್ಲ, ಎಮೋಷನಲ್ ಡಿಸ್ಟರ್ಬೆನ್ಸಸ್ ತುಂಬಾ ಇತ್ತು. ಈವನ್ ದ ಎಮೋಷನಲ್ ಡಿಸ್ಟರ್ಬೆನ್ಸಸ್ ನ ಬ್ಯಾಲೆನ್ಸ್ ಔಟ್ ಮಾಡಕ್ಕೆ, ನಿಮ್ಮ ಮೈಂಡ್ ನ ರಿಲ್ಯಾಕ್ಸ್ ಮತ್ತೆ ಕಾಮ್ ಮಾಡೋದಕ್ಕೂ ಕೂಡ ರೋಸ್ ಕ್ವಾಡ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ನೋಡಿ, ಈ ಕ್ರಿಸ್ಟಲ್ ಅಷ್ಟೇ 7 ಚಕ್ರ ಕ್ಲೆನ್ಸಿಂಗ್ ನಾನು ಈ ಕಡೆ ಹಾಕೊಂಡಿರೋದು. ಇದನ್ನ ನಾವು ಎಡಗೈನ ಯಾವಾಗ್ಲೂ ರಿಸೀವಿಂಗ್ ಹ್ಯಾಂಡ್ ಅಂತ ಹೇಳ್ತೇವೆ, ಇದು ಗಿವಿಂಗ್ ಹ್ಯಾಂಡ್ ಅಂತ ಹೇಳ್ತೀವಿ ಬಲಗೈನ. ಸೊ ರಿಸೀವಿಂಗ್ ಹ್ಯಾಂಡ್ ಅಲ್ಲಿ ಯಾವಾಗ್ಲೂ ಇರ್ಬೇಕು. ಅದ್ರಲ್ಲೂ ನಾನು ಎಸ್ಪೆಷಲಿ ಮೆಡಿಕಲ್ ಇದ್ರಲ್ಲಿ ನಾನು ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಡೈಲಿ OPD ಏನಿಲ್ಲ ಅಂತಂದ್ರು ಒಂದು 100 ಮೆಂಬರ್ಸ್ ನಂತೂ ನಾನು ಚೆಕ್ ಮಾಡ್ತಾ ಇದ್ದೆ. ಸೊ 100 ಮೆಂಬರ್ಸ್ ಅನ್ನ ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ಎನರ್ಜೀಸ್ ಬರತ್ತಲ್ವಾ, ಎಷ್ಟು ನೆಗೆಟಿವ್ ಎನರ್ಜೀಸ್ ನಾವು ತಗೋತೀವಿ. ಡಾಕ್ಟರ್ಸ್ ಆಗಿರ್ಬೋದು, ನಮ್ ನರ್ಸ್ಗಳು ಅಷ್ಟೇ ಪಾಪ, ಅವರೆಲ್ಲ ಇಂಜೆಕ್ಷನ್ ಮಾಡ್ತಾ ಕಂಪ್ಲೀಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ಎಷ್ಟು ನೆಗೆಟಿವ್ ಎನರ್ಜೀಸ್ ನ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಎವ್ರಿ ಡೇ ಅದೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ತುಂಬಾನೇ ನಂಗೆ ಹೆಲ್ಪ್ ಆಗಿದೆ. ಓಕೆ, ಈ ಕ್ರಿಸ್ಟಲ್ಸ್. ಅಂಡ್ ನಮ್ಮ ಲೈಫ್ ಅಲ್ಲಿ ನಾನು ಸಾಕಷ್ಟು ಏರಿಳಿತ ನೋಡೋ ಅಂತ ಟೈಮ್ ಅಲ್ಲಿ ನನ್ಗೆ ಇದೆಲ್ಲ ಇಂಟ್ರೊಡ್ಯೂಸ್ ಆಗಿದ್ದು. ಮೋರ್ ದೆನ್ 5 years ಆಯ್ತು ಇವಾಗ. ಸೊ ಆ 5 years ಇಂದ ನಾನು ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ನಿಮ್ಗೆ ಯಾರೆಲ್ಲ ನೀವು ಆಲ್ರೆಡಿ ತುಂಬಾ ಸಫರ್ ಆಗ್ತಿದ್ದೀರಾ, ಈವನ್ ಎಜುಕೇಶನ್ ನಲ್ಲಿ ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ಸ್ ಅಲ್ಲೂ ನಿಮ್ಗೆ ಕ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ, ಈ ತರದವರು ಏನೇ ಇರ್ಬೋದು, ನಿಮ್ಮ ಪ್ರಾಬ್ಲಮ್ ಈ ತರ ಇದೆ, ನನ್ಗೆ ಈ ತರ ಸಜೆಸ್ಟ್ ಮಾಡಿ ಅಂತ ನನಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಖಂಡಿತ ನಾನು ನಿಮ್ಗೆ ಸಜೆಸ್ಟ್ ಮಾಡಿ ನಿಮ್ಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ ಕ್ರಿಸ್ಟಲ್ಸ್ ಅನ್ನ ನಾನು ಕೊಡ್ತೀನಿ. ಎಲ್ಲಾ ಕ್ರಿಸ್ಟಲ್ನು ನೀವು ಹಾಕೋಬೇಡಿ. ನಿಮ್ಮ ಒಂದು ಪ್ರಾಬ್ಲಮಿಗೆ ಏನ್ ಬೇಕೋ ಅದು. ನಾನ್ ಜನರಲಿ ಹೇಳೋದು ಅಂದ್ರೆ, ಜನರಲಿ ಎಲ್ಲರಿಗೂ ಏನೇ ಸಮಸ್ಯೆ ಇರ್ಲಿ ಇಲ್ದೇ ಇರ್ಲಿ, ಏನು ಲೈಫ್ ಅನ್ನು ಸ್ವಲ್ಪ ಸ್ಮೂತ್ ಆಗಿ ತಗೊಂಡು ಹೋಗೋದಕ್ಕೆ ಯಾವಾಗ್ಲೂ ನಾನು ಎರಡೇ ಸಜೆಸ್ಟ್ ಮಾಡೋದು. ಒಂದು 7 ಚಕ್ರ ಕ್ಲೆನ್ಸಿಂಗ್ ಆಗ್ಲೇ ಹೇಳ್ದೆ. ಸೊ ಅದರಲ್ಲಿ ವಿತ್ ಮಂತ್ರ, ಅದನ್ನ ಯೂಸ್ ಮಾಡಿದ್ರೆ ವೆರಿ ಪವರ್ಫುಲ್. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಕೂಡ ಆಗೋಗುತ್ತೆ. ಸೊ 2 in 1 ಕೆಲಸ ಆಗುತ್ತೆ. ಇನ್ನೊಂದು ಸೆಲ್ಫ್ ಲವ್. ಯಾವಾಗ್ಲೂ ನಮಗೆ ಲೈಫ್ ಅಲ್ಲಿ ಬೇಕಾಗಿರೋದು, ಏನೇ ಸಿಚುವೇಶನ್ ಬಂದ್ರು ನಾವು ಸೆಲ್ಫ್ ಲವ್ ಮಾಡೋದನ್ನ ನಾವು ಬಿಡ್ಕೂಡ್ದು. ಸೊ ಹಾಗಾಗಿ ಇದು ರೋಸ್ ಕ್ವಾಟ್ಸ್ ಇದು ಯೂಸ್ ಮಾಡಿ ಮಾಡಿ ವೈಟ್ ಆಗ್ಬಿಟ್ಟಿದೆ ನಂದು. ಅಂದ್ರೆ ನನ್ನ ಕಂಪ್ಲೀಟ್ ನೆಗೆಟಿವ್ ಎನರ್ಜಿ ಇದು ತಗೊಂಡಿದೆ. ಸೊ ಅದಕ್ಕೆ ನಾನು ಈಗ ಇದನ್ನ ಯೂಸ್ ಮಾಡ್ತಾ ಇಲ್ಲ, ಡಿಸ್ಕಾರ್ಡ್ ಮಾಡಿದ್ದೀನಿ ಇದನ್ನ. ಬಟ್ ನಾನು ತೆಗ್ದಾಕಕ್ಕೆ ಇಷ್ಟ ಇಲ್ದೇನೆ ಇಟ್ಕೊಂಡಿದ್ದೀನಿ. ಓಕೆ, ಇದ್ರ ಬದಲಿಗೆ ನಾನು ಚೆರಿ ಕ್ವಾಟ್ಸ್ ಯೂಸ್ ಮಾಡಿದ್ದೀನಿ, ಸೇಮ್ ಎಫೆಕ್ಟ್. ಸೊ ಈಗ ನಾನು ಹೊಸದ್ ಏನ್ ತಗೋತಾ ಇದ್ದೀನಿ ಅದನ್ನ ರೆಗ್ಯುಲರ್ ನಲ್ಲಿ ಇನ್ನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಹಾರ್ಟ್ ಶೇಪ್ ಇಂದ ತುಂಬಾನೇ ಚೆನ್ನಾಗಿದೆ. ಅದ್ ನಿಮ್ಗೆ ಯಾವ್ದಾದ್ರು ಜೀನ್ಸ್ ಟಾಪ್ ಮೇಲೆ ವೇರ್ ಮಾಡೋಕ್ಕೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಲೈಕ್ 2 in 1 ಕೆಲಸ, ಜ್ಯುವೆಲ್ರಿ ತರನು ಆಕ್ಟ್ ಮಾಡ್ತಿರುತ್ತೆ. ಅದ್ರ ಜೊತೆಲಿ ನಿಮ್ಗೆ ನಿಮ್ಮ ಒಂದು ಆರಾನು ಕೂಡ ಎನ್ಹಾನ್ಸ್ ಮಾಡ್ತಾ ಇರುತ್ತೆ.
ಸೊ ಆ ಥರ ಏನಿದೆ ನಿಮಗೆ ಸಮಸ್ಯೆಗೆ ಅಷ್ಟನ್ನ ಮಾತ್ರ ನೀವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದೆರಡು ಮಾತ್ರ ನಾನು ಕಂಪಲ್ಸರಿ ಎಲ್ರಿಗೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಇನ್ ಜನರಲಿ. ಬಿಕಾಸ್ ಲೈಫಲ್ಲಿ ಸ್ವಲ್ಪ ಆದಷ್ಟು ಸ್ಮೂತಾಗಿ ಹೋಗುತ್ತೆ ಅಂತ. ಆ್ಯಂಡ್ ಏನು ಹೇಳ್ತಿದ್ದೆ? ಯಾಹ್! ಸೊ ಕೆಲವರಿಗೆ ತುಂಬಾ ಆಫರ್ಸ್ ಕೂಡ ಬರುತ್ತೆ. ಲವ್ ಆಫರ್ಸ್ ಎಸ್ಪೆಷಲಿ ಇಲ್ಲಿ. ಓಕೆ. ಬಟ್ ನೀವು ಹೆಂಗಿರ್ತೀರಾ ಅಂತಂದ್ರೆ, ಇಲ್ಲ ನಾನು ಸ್ವಲ್ಪ ಸ್ಪಿರಿಚುವಲಿ ಗ್ರೋ ಆಗ್ಬೇಕು. ನಂಗೆ ಸದ್ಯಕ್ಕೆ ಲವ್ ಗಿವ್ ಎಲ್ಲ ಬೇಡ. ಒಂದ್ ಸ್ವಲ್ಪ ದಿವಸ ನಾನು ಮದ್ವೆನೂ ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ ಅನ್ಕೊಂತೀರಾ. ಸೊ, ಯು ನೀಡ್ ಟು ಬ್ಯಾಲೆನ್ಸ್ ದ ಥಿಂಗ್ಸ್. ಅಪ್‌ಕಮಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಥಿಂಗ್ಸ್. ಮನಿ ಮ್ಯಾನೇಜ್‌ಮೆಂಟ್ ಮಾಡೋದನ್ನ ಕಲಿತೀರಾ. ಅಪ್‌ಕಮಿಂಗ್ ಡೇಸ್ ಅಲ್ಲಿ ಅದನ್ನ ಕಲಿಬೇಕು. ಆಂಡ್ ಎಮೋಷನ್‌ನ ಮ್ಯಾನೇಜ್ ಮಾಡೋದನ್ನು ಕೂಡ ಕಲಿತೀರಾ. ಆಂಡ್ ನಿಮ್ಮ ವರ್ಕ್, ನಿಮ್ಮ ಪ್ರೊಫೆಷನ್ ಮೇಲೆ ತುಂಬಾ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದು ಕಾಣಿಸ್ತಾ ಇದೆ. ತುಂಬಾ ಪ್ಯಾಷನೇಟ್ ಆಗಿ ಗ್ರೋ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಸ್ವಲ್ಪ ಸ್ಲೋ ಇದ್ರೂನು ಕೂಡ ಚೆನ್ನಾಗಿ ಗ್ರೋ ಆಗ್ತೀರಾ. ಓಕೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಆಗ್ತೀರಾ. ಸ್ವಲ್ಪ ಕೋಪ ಬರೋದು, ಈ ತರ ಇರಿಟೇಷನ್ ಆಗೋದು ಆ ತರ ಆಗ್ತೀರಾ. ಬಟ್ ಸ್ವಲ್ಪ ಅದನ್ನ ನೀವು ಕಂಟ್ರೋಲ್ಡ್ ಆಗಿ ಬಿಹೇವ್ ಮಾಡಿದ್ರೆ, ವೆಲ್ ಬಿಹೇವ್ಡ್ ಆಗಿದ್ರೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ. ಓಕೆನಾ? ಅಂಡ್ ಈಗ ಟೈಮ್ ಏನು ಅಂತಂದ್ರೆ, ನಿಮ್ಮ ಹತ್ರ ಇರೋ ನಾಲೆಡ್ಜ್, ಏನ್ ನಿಮ್ಮ ಹತ್ರ ಆಲ್ರೆಡಿ ತುಂಬಾ ನಾಲೆಡ್ಜ್ ಇದೆ ನಿಮ್ಮ ಹತ್ರ. ನಿಮ್ಮ ಸೋಲ್ ಕೂಡ ನಾಲೆಜಬಲ್ ಸೋಲ್ ಇದೆ. ಸೊ ಆ ನಾಲೆಡ್ಜ್ ನ ಇಟ್ಕೊಂಡು ನಿಮ್ಮ ಮೇಲೆ ನೀವು ಕಂಪ್ಲೀಟ್ ವರ್ಕ್ ಮಾಡೋಂಥ ಟೈಮ್ ಇದು. ಈ ಅಪ್‌ಕಮಿಂಗ್ 3 to 6 ಮಂತ್ ನಿಮ್ಮ ಮೇಲೆ ಕಂಪ್ಲೀಟ್ ಫೋಕಸ್ ನ ಮಾಡುವಂತ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ವಾಂಟ್ಸ್ ಯು ಟು ಫೋಕಸ್ ಆನ್ ಯುವರ್ ಸ್ಪಿರಿಚುವಲ್ ಗ್ರೋತ್. ನೋಡಿ, ಒಂದ್ಸಲ ನಾವು ಸ್ಪಿರಿಚುವಲಿ ಗ್ರೋ ಆಗಕ್ಕೆ ಶುರು ಮಾಡಿದ್ರೆ, ನಮ್ಮ ಲೈಫ್ ಅಲ್ಲಿ ಇರುವಂತ ಬೇರೆ ಆಸ್ಪೆಕ್ಟ್ಸ್ ಕೂಡ ಆಟೋಮೆಟಿಕಲಿ ಸರಿ ಆಗ್ತಾ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೋಲು ಸಾಮಾನ್ಯದಲ್ಲ. ಓಕೆನಾ? ವಿ ಆರ್ ಹೈಯರ್ ಕಾನ್ಷಿಯಸ್ನೆಸ್ ಇರುವಂತ ಹ್ಯೂಮನ್ ಬೀಯಿಂಗ್ಸ್ ನಾವು. ಆತ್ಮ ಒಂದು ಪರಮಾತ್ಮನ ಅಂಶ. ಓಕೆನಾ? ಸೊ ಅಂಶ ಅನ್ಬೇಕಾದ್ರೆ ನಮ್ಮ ಹತ್ರ ಅನ್ಲಾಕ್ ಮಾಡೋದಕ್ಕೆ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಬಟ್ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕು. ನಾವು ಮನುಷ್ಯ ಜನ್ಮ ಸಿಗೋದೇ ಅದಕ್ಕೋಸ್ಕರ. ಓಕೆ. ಸೊ ಯಾವಾಗ ಈಗ ನೋಡಿ, ಎಷ್ಟೋ ಸಾಧು ಸಂತರು ಅಷ್ಟಸಿದ್ಧಿಗಳನ್ನ, ನಮ್ಮ ಆಂಜನೇಯ ಸ್ವಾಮಿ ಅಷ್ಟಸಿದ್ಧಿ ನವನಿಧಿಕೆ ದಾತ, ಅಷ್ಟಸಿದ್ಧಿ ಲಪ್ಸಿತ್ತು ಅವರಿಗೆ. ಹೌದಾ? ಬಿಡಿ, ಅವರು ಶಿವನ ಒಂದು ಅಂಶ, ಅದು ಬೇರೆ ವಿಷಯ. ಆದ್ರೆ ನಾನು ಹೇಳೋದು, ಭೂಮಿ ಮೇಲೆ ಹುಟ್ಟಿದ್ರು ತಾನೆ ಅವರು. ಪವನ ಪುತ್ರ ಆಗಿ ಭೂಮಿ ಮೇಲೆ ಹುಟ್ಟಿದ್ರು, ಅಂಜನಿ ಪುತ್ರ ಆಗಿ ಭೂಮಿ ಮೇಲೆ ಹುಟ್ಟಿದ್ರು. ಭೂಮಿ ಮೇಲೆ ಹುಟ್ಟಿದ್ರು ಅವ್ರಿಗೆ ಅಷ್ಟೆಲ್ಲ ಶಕ್ತಿ ಹೇಗಿತ್ತು? ಬಿಕಾಸ್ ಅವರು ಅನ್ಲಾಕ್ ಮಾಡಿದ್ರು. ಅವ್ರ ಸೋಲ್ ಸ್ಪಿರಿಚುವಲಿ ಆ ರೀತಿ ಇತ್ತು, ಸ್ಪಿರಿಚುವಲ್ ಸೋಲ್ ಆಗಿತ್ತು. ಸೊ ಅದೇ ತರ ಸಂತರು ಕೂಡ ಅಷ್ಟೇ. ಒಂದೇ ಜನ್ಮಕ್ಕೆ ಎಲ್ಲರೂ ಸಂತರಾಗ್ಬಿಡ್ತಾರ? ಇಲ್ಲ. ಆ ಸೋಲು ಆ ಪ್ರತಿ ಜನ್ಮದಲ್ಲೂ ಅದನ್ನ ಕಲಿತಾ 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 ಅವರು ಅದ್ರ ಕಡೆಗೆ ಹೋಗ್ತಾರೆ. ಸೊ ಆ ಸಂತರ ಆದ್ರ ಮೇಲೆ ಎಷ್ಟೋ ಪವಾಡಗಳನ್ನ ಮಾಡ್ತಾರೆ. ಕೆಲವರು ಆ ಸಿದ್ಧಿಗಳಿದ್ರು ಕೂಡ ಅದನ್ನ ತ್ಯಜಿಸ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗುರುಗಳು, ವೃಂದಾವನ್ ವಾಸಿಯಾಗಿರುವಂತ ಶ್ರೀಹಿತ್ ಮಹಾರಾಜ್ ಅವರು. ಸೊ ಗೊತ್ತಿದೆ ನಿಮ್ಗೆ, ನನ್ನ ಗುರುಗಳ ಹೆಸರನ್ನ ಹೇಳ್ಬಾರ್ದು. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ವೃಂದಾವನಲ್ಲಿ ಈಗ ಫೇಮಸ್ ಇರೋರು ಯಾರು ಅಂತ. ಅವರೇ ನಮ್ಮ ಗುರುಗಳು. ನಾನು ಅವ್ರನ್ನೇ ಫಾಲೋ ಮಾಡೋದು. ಅವರ ಒಂದು ಶಕ್ತಿಗಳನ್ನ ಅವರು ಗಂಗಾ ನದಿಯಲ್ಲಿ ಬಿಟ್ಬಿಟ್ಟು, ಅದನ್ನೇನು ಹೇಳ್ತಾರೆ, ತ್ಯಾಗವನ್ನ ಮಾಡ್ಬಿಟ್ಟು ಬಂದಿದ್ದವರು. ಓಕೆ. ಸೊ ಆ ರೀತಿ ಅದು ಅವ್ರವ್ರ ಇಷ್ಟ. ಯಾಕಂದ್ರೆ ಆ ತ್ಯಾಗ ಮಾಡಿದ್ರ ಮೇಲೆ ಸಿಗುವಂತದ್ದು ನೆಕ್ಸ್ಟ್ ಸ್ಟೆಪ್ ಬೇರೆ ಇರುತ್ತೆ. ಸೊ ಆ ಸಿದ್ಧಿಗಳನ್ನ ಇಟ್ಕೊಂಡು ನೀನು ವರ್ಕ್ ಮಾಡೋದಕ್ಕೂ, ಅದನ್ನ ತ್ಯಾಗ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀನ್ ದೇವ್ರನ್ನ ಕಾಣೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಅದನ್ನ ಚೂಸ್ ಮಾಡಿದ್ರು ಅಷ್ಟೇ. ಅಲ್ಟಿಮೇಟ್ ನಾವು ಹೋಗ್ಬೇಕಾಗಿರೋದು ಅಲ್ಲೇ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ರ ಮೇಲೆ ಅವ್ರು ಅದನ್ನ ಚೂಸ್ ಮಾಡಿದ್ರು. ಈಗ ಇರುವಂತ ಶಿಷ್ಯಂದರಿಗೂ ಅವ್ರು ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಸೊ ಆ ರೀತಿ. ಸೊ ಹಾಗಾಗಿ ನಿಮ್ಮ ಸೋಲ್ ಇವಾಲ್ವ್ ಆಗ್ಲೇಬೇಕು. ನೀವು ಅದಕ್ಕೋಸ್ಕರ ಮತ್ತೆ ಹುಟ್ಟಿ ಮತ್ತೆ ಸಾಯಲೇಬೇಕು, ಮತ್ತೆ ಹುಟ್ಟಿ ಮತ್ತೆ ಸಾಯ್ಬೇಕು. ನೀವು ಡಿಸೈಡ್ ಮಾಡಿ. ಈಗ ಕ್ಲಾಸಿಗೆ ಹೋಗ್ತೀರಾ, ನಿಮ್ ಮಿಸ್ ಹೋಮ್ವರ್ಕ್ ಕೊಟ್ಟಿರ್ತಾರೆ, ನೀವ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮಗೆ ಬಿಡ್ತಾರ. ಎಸ್ಪೆಷಲಿ ಮ್ಯಾಥ್ಸ್ ಟೀಚರ್ಸ್ ಆತರ ಇರ್ತಾರಪ್ಪ. ನಾನ್ ನೋಡ್ದಂಗೆ ನಮ್ಗೆಲ್ಲ ಆತರನೇ ಇತ್ತು. ನೀವು ಮಾಡ್ಕೊಂಡ್ ಬರೋವರೆಗೂ ಬಿಡಲ್ಲ ಅವರು. ಇವತ್ ಮಾಡಿಲ್ವಾ ನಾಳೆ, ನಾಳೆ ಮಾಡಿಲ್ವಾ ಪನಿಷ್ಮೆಂಟ್ ಪನಿಷ್ಮೆಂಟ್ ಪನಿಷ್ಮೆಂಟ್. ಹೌದಾ? ಕೊಡ್ತಾನೆ ಹೋಗ್ತಾರೆ. ಒಂದ್ ದಿವಸ ಕ್ಲಾಸಲ್ಲಿ ಎದ್ದು ನಿಲ್ಸ್ತಾರೆ, ಬೈತಾರೆ. ನೆಕ್ಸ್ಟ್ ಡೇ ಬೆಂಚ್ ಮೇಲೆ ನಿಲ್ಸ್ತಾರೆ. ನೆಕ್ಸ್ಟ್ ಡೇ ಕ್ಲಾಸಿಂದ ಹೊರಗೆ ಹಾಕ್ತಾರೆ. ನೆಕ್ಸ್ಟ್ ಡೇ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಅಂತಾರೆ. ಏನಾರು ಒಂದ್ ಮಾಡ್ತಾರೆ. ಅವ್ರ ಉದ್ದೇಶ ಏನು? ಕಲೀಲಿ, ಪಾಸ್ ಆಗ್ಲಿ, ಇಷ್ಟೇ. ದೇವ್ರ ಉದ್ದೇಶನು ಏನು? ನಿಮ್ಮ ಆತ್ಮ ಏನ್ ಕಲಿಬೇಕು ಅದನ್ನ ಕಲೀಲಿ, ಪಾಸ್ ಆಗಿ ಈ ಜನ್ಮದಿಂದ ಮುಕ್ತಿ ಪಡೀಲಿ. ಇಷ್ಟೇ ದೇವ್ರ ಇಂಟೆನ್ಷನ್. ಓಕೆನಾ? ಸೊ ಬಂದಿರೋ ಕಷ್ಟಗಳು ಏನಕ್ ಬರ್ತಿದೆ ಅನ್ನೋದನ್ನ ಡಿಕೋಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವೇನ್ ಲೆಸನ್ ನ ಕಲಿಬೇಕೋ ಅದನ್ನ ಕಲೀರಿ. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಥಿಂಗ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತೀರಾ. ಮೇಜರ್ಲಿ ಸ್ಟೆಬಿಲಿಟಿ ಸಿಗ್ತಾ ಇದೆ.
ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫ್ಯಾಮಿಲಿ ಸ್ಟೆಬಿಲಿಟಿ. ಇನ್ನೇನು ಬೇಕು? ಆಲ್ಮೋಸ್ಟ್ 90%, 90 to 94% ಪ್ರಾಬ್ಲಮ್ಸ್ ಇಲ್ಲೇ ಸಾಲ್ವ್ಡ್. ಆ್ಯಂಡ್ ಸ್ಪಿರಿಚುವಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ. ಸೊ ಎಲ್ಲದು ಬಂದೋಯ್ತಲ್ವಾ? ಸೊ ಓಕೆ. ಸೊ ವರ್ಕ್ ಆನ್ ಯುವರ್ ಸ್ಪಿರಿಚುವಲ್ ಗ್ರೋತ್ ಆಲ್ಸೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇನ್ನೇನಾದರೂ ನಿಮಗೆ ಬೇರೆ ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಹೋಗ್ತದೆ. ಮರಿಬೇಡಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ.